ಅಲ್ಲ, ಅರ್ಜುನ್ ನಿಮ್ಗಿಂತ ಚಿಕ್ಕಂತಾನೆ. ಅವನು ನಿಮಗೆ ಕೇರ್ ಟೇಕರ್ ಥರ ಇರಬೇಕು. ಅದು ಬಿಟ್ಟು ವಯಸ್ಸಲ್ಲಿ ಅವನಿಗಿಂತ ದೊಡ್ಡೋರು ನೀವು. ಅವನಿಗೆ ಕಾವಲು ಕಾಯಿ ಅಂತ ಹೇಳಿದ್ರೆ ನಿಮ್ಮ ಹೆಂಡ್ತೀರಿ ನಾನು, ನನಗೆ ಬೇಸರ ಆಗಲ್ವಾ? ಪ್ಲೀಸ್ ಚಿತ್ರ, ನಿನ್ನ ಬಾಯಿಂದ ಇನ್ನೊಂದು ಮಾತು ಬಂದರೆ ನಾನು ಸುಮ್ಮನಿರಲ್ಲ. ನೀನು ಈ ಮನೆ ಸೊಸೆ ಅಷ್ಟೇ, ಯಜಮಾನಿ ಅಲ್ಲ. ಇಲ್ಲಿ ಅಜ್ಜಿ ಏನು ಹೇಳ್ತಾರೋ ಅದೇ ನಡೆಯೋದು. ಅವ್ರ ಮಾತಿಗೆ ಇನ್ನೊಂದು ಸತಿ ನೀನು ಕೊಂಕು ನುಡಿಯೋದಾಗಲಿ ಅಥವಾ ಎದುರು ಮಾತಾಡೋದಾಗಲಿ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಹೇಳಿದ್ದೀನಿ. ಏ ಹೋಗ್ಲಿ ಬಿಡೋ ಕರಣ್, ನೀನು ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಚಿತ್ರ ಇನ್ನೂ ಚಿಕ್ಕ ಹುಡುಗಿ, ಏನೋ ಗೊತ್ತಿಲ್ಲದೆ ಮಾತಾಡಿದ್ಲು. ನೀನು ಯಾಕೆ ಅದನ್ನು ದೊಡ್ಡದು ಮಾಡ್ತೀಯಾ? ಬಿಟ್ಬಿಡು. ಅದು ಹಾಗಲ್ಲಮ್ಮ. ಸುಮ್ಮನೆ ಇರು ಅನ್ನಲ್ಲ, ಏನು ಮಾತಾಡಬೇಡ. ಚಿತ್ರ, ಒಳಗೆ ನಡಿಯಮ್ಮ. ಅಲ್ಲ ಅತ್ತೆ, ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ನನ್ನ ಗಂಡನ ಬಗ್ಗೆ ಯೋಚನೆ ಮಾಡಿದೆ ತಪ್ಪಾ? ಚಿತ್ರ, ನೀನು ನಿನ್ನ ಗಂಡನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ಆದರೆ ಅತ್ತೆಮ್ಮ ಮನೇಲಿರೋ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾರೆ. ನೀನಿನ್ನೂ ಚಿಕ್ಕೋಳಮ್ಮ, ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ. ಹೋಗ್ತಾ ಹೋಗ್ತಾ ಅರ್ಥ ಆಗತ್ತೆ. ನಡಿ ನಡಿ. ಲೋ, ನಾಗಿಣಿ ದ್ವೇಷ ಮುಗ್ದೋಗಿದೆ ಅಲ್ವಾ? ಇನ್ಮೇಲೆ ನಮ್ಗೆ ಯಾವ ತೊಂದರೆನೂ ಇಲ್ಲ ತಾನೇ? ಲೋ, ರುದ್ರ ಹೇಳ್ದ ನನಗೆ ಆ ನಾಗರಾಣಿ ಸತ್ತೋಗಿದ್ದಾಳಂತೆ. ಇವಾಗ ಬಂದಿರೋದು ನಾಗರಾಜ ನಾಗರಾಣಿ ಮಗಳಂತೆ. ಯಾಕೆ ಹೀಗೆ ಬೆವ್ರ್ತಾ ಇದೆಯಾ? ಈ ಚಳಿಲೂ ನಿನಗೆ ಸೆಕೆ ಆಗ್ತಿದ್ಯಾ? ಸೆಕೆ ಅಲ್ಲ ರುದ್ರ, ಭಯ. ಭಯನಾ? ನನ್ನ ಜೊತೆ ಇದ್ದು ಹೆದರ್ತಾ ಇದೆಯಲ್ಲೋ? ಈ ರುದ್ರ ಇರೋ ಜಾಗದಲ್ಲಿ ಭಯ ಅನ್ನೋ ಪದಾನೇ ಇರಬಾರ್ದು. ಭಯಕ್ಕೆ ಭಯ ಪಡಿಸೋ ಪ್ರಳಯಾಂತಕ ನಾನು. ನಾಗರಾಜ ನಾಗರಾಣಿ ಮಗಳ ಬಗ್ಗೆ ಹೇಳಿದೆ ಅವನಿಗೆ. ಬುದ್ಧಿ ಇಲ್ವಾ ನಿನಗೆ? ಯಾಕೆ ಹೇಳಕ್ಕೋದೆ? ಮೊದಲೇ ಹೆದರ್ಕೊಂಡು ಸಾಯ್ತಾನೆ. ಏ ಪ್ರಕಾಶ, ಏನೂ ಆಗಲ್ಲ, ಸುಮ್ಮನಿರೋ, ಹೆದರ್ಬೇಡ, ನಾನಿದ್ದೀನಿ. ಅದು ಗೊತ್ತು ರುದ್ರ ನಮಗೆ. ನಿನ್ನ ಜೊತೆ ಇದ್ದರೆ ಭಯನೇ ಆಗಲ್ಲ. ಆದರೆ ಅಂತ ಯಾಕೆ ಮಾತು ನಿಲ್ಲಿಸ್ತೀಯಾ? ಏನಾಯ್ತು ಹೇಳು? ತಕ್ಷಕವನ, ನಾಗರಾಜ ನಾಗರಾಣಿ ಎಲ್ಲ ಹಾವಿನ ರೂಪದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಕಣ್ಣು ಮುಚ್ಚಿದ್ರೆ ಸಾಕು, ಬರೀ ಹಾವುಗಳದೇ ಕನಸು. ಆವತ್ತು ನಾವು ನಾಗರಾಜ ನಾಗರಾಣಿನ ಸಾಯಿಸಿದ್ವಲ್ಲ, ಅದು ಪದೇ ಪದೇ ನೆನಪಿಗೆ ಬರುತ್ತೆ ನೋಡು. ಅದನ್ನೆಲ್ಲ ಒಂದು ಕೆಟ್ಟ ಕನಸು ಅಂದ್ಕೊಂಡು ಅವತ್ತೇ ಮರ್ತ್ಬಿಡು ಅಂತ ಹೇಳಿದ್ನಲ್ಲ. ನೀನು ಯಾಕೆ ಅದನ್ನು ನೆನಪು ಮಾಡ್ಕೊಳಕ್ಕೆ ಹೋದೆ? ನೆನಪುಗಳು ಬೆನ್ನಕ್ಕೆ ಬಿದ್ದರೆ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತವೆ, ನೆಮ್ಮದಿನ ಕದಡ್ತವೆ.